ಬ್ಲೌಸ್ ಡೋರಿನ ಹೇಗೆ ಹೊಲಿಯೋದು ಅಂತ ತಿಳ್ಕೊಳ್ಳೋಣ. ಸೊ ಇದಕ್ಕೆ ನಾವು ಒಂದು ಬಟ್ಟೆ ತೊಗೋಬೇಕು. ಅದು 1 ಇಂಚಷ್ಟು ನಾವು ಮೆಜರ್ಮೆಂಟಲ್ಲಿ ನಾವು ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ. 1 ಇಂಚ್ ಅಂದರೆ ಅಗಲ 1 ಇಂಚು, ಜಾಸ್ತಿ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ 1 ಇಂಚ್ ತೊಗೊಂಡು ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ನಾವು ಮೆಜರ್ಮೆಂಟ್ ತೊಗೊಂಡು ನಾವು 1 ಇಂಚ್ ಆಗೋವಷ್ಟು ನಾವು ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇಷ್ಟಾದರೆ ಸಾಕಾಗುತ್ತೆ ಒಂದು ಸೈಡ್ ಡೋರಿ ಮಾಡೋದಕ್ಕೆ. ಸೊ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾವು 1 ಫೋಲ್ಡ್ ಮಾಡಿ ಈ ಥರ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗು ನೀವು ತುದಿ ಸ್ಟಿಚ್ ಮಾಡ್ತೀರಲ್ವ, ಸೊ ಆಗ ನೀವು ಅಲ್ಲಿ ರಫ್ ಮಾಡ್ಕೊಳ್ಳಿ. ಸೊ ಆವಾಗ ಥ್ರೆಡ್ ದಾರ ಏನಾಗುತ್ತೆ ಅದು ಕಟ್ ಆಗೋದಿಲ್ಲ. ಸ್ವಲ್ಪ ರಫ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗು ಸಹ ಚೆನ್ನಾಗಿ ಬರುತ್ತೆ. ಸೊ ನಾವು ಎಷ್ಟು ತಗೊಂಡಿದ್ದೀವೋ ಅಷ್ಟು ಪೂರ ನಾವು 1 ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಸ್ಟಾರ್ಟಿಂಗಲ್ಲಿ ರಫ್ ಮಾಡ್ದಂಗೆ ಎಂಡಿಂಗಲ್ಲೂ ಸಹ ನಾವು ರಫ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಸ್ಟಿಚಿಂಗ್ ಆದಮೇಲೆ ಈ ಥರ ಕಾಣಿಸುತ್ತೆ. ಸೊ ನೆಕ್ಸ್ಟು ನಾವು ಒಂದು 6 ಇಲ್ಲಾಂದರೆ 8 ಸ್ಟ್ರ್ಯಾಂಡ್ಸ್ ಅಷ್ಟು ದಾರನ ತಗೊಂಡು ಅದನ್ನು ನೀಡಲಲ್ಲಿ ಪೋಲ್ಸ್ಕೋಬೇಕು. ಅದು ನಾವು ಡೋರಿನ ಸೀದಾ ಮಾಡಬೇಕಲ್ವ, ಸೊ ಅದಕ್ಕೋಸ್ಕರ ಸ್ವಲ್ಪ ದಪ್ಪನೇ ತಗೊಳ್ಳಿ ದಾರನ. ಅದನ್ನು ಕಾರ್ನರ್ ಫುಲ್ ಎಂಡಿಂಗಲ್ಲಿ ನಾವು ಅದನ್ನು ಒಂದು ನಾಟ್ ಹಾಕ್ಕೋಬೇಕಾಗುತ್ತೆ. ಒಂದು 2 to 3 ಟೈಮ್ಸ್ ನಾಟ್ ಹಾಕ್ಕೊಳ್ಳಿ ದಪ್ಪದಾಗಿ. ಒಂದು ಕಾರ್ನರಲ್ಲಿ ನಾವು ಒಂದು ಎಡ್ಜಲ್ಲಿ ನಾವು ಇದನ್ನು ಮಾಡ್ಕೊಂಡಿದ್ವಲ್ಲ, ಸ್ಟಿಚಿಂಗ್ ಮಾಡ್ಕೊಂಡಿದ್ವಲ್ಲ, ಸೊ ಅಲ್ಲಿಗೆ ನಾವು ಸ್ವಲ್ಪ ಬಟ್ಟೆ ಬಿಟ್ಬಿಟ್ಟು ಈ ಥರ ನಾಟ್ ಹಾಕ್ಕೋಬೇಕು. ಮತ್ತು ಥ್ರೆಡ್ಡಿಂದ ಮಧ್ಯಕ್ಕೊಂದು ನಾಟ್ ಹಾಕ್ಕೊಂಡ್ರೆ ಸೊ ಅದು ಈಸಿ ಆಗುತ್ತೆ ನಾವು ಅದನ್ನು ಸ್ಟ್ರೈಟ್ ಮಾಡೋದಕ್ಕೆ. ನಾವು ಸೂಜಿನ ಉಲ್ಟಾಯಿಂದ ಇಟ್ಕೊಂಡು ಒಳಗಡೆ ಹಾಕಿ ಫುಲ್ ಬ್ಯಾಕ್ವರ್ಡ್ಸ್ಗೆ ನಾವು ಅದನ್ನು ಬಟ್ಟೆನ ಹಾಕ್ಕೊಳ್ತಾ ಹೋಗಬೇಕು. ಯಾವುದೇ ಕಾರಣಕ್ಕೂ ನೀವು ಥ್ರೆಡ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನೋಡಿ, ಈ ಥರ ಹಿಂದೆ ಎಳ್ಕೊಂಡು ದಾರನ ತುಂಬ ಗಟ್ಟಿಯಾಗೂ ಸಹ ಇಟ್ಕೊಬೇಡಿ, ಮಧ್ಯದಲ್ಲಿ ಕಟ್ ಆಗಿಬಿಡುತ್ತೆ. ನಾವು ಮುಂದೆಯಿಂದ ಮಾಡಿದ್ವಲ್ಲ ಇವಾಗ, ಸೊ ಅದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ನಾವೇನು ದಾರ ತೂರಿಸಿದ್ವಿ ಅದನ್ನು ಸ್ವಲ್ಪ ಮುಂದೆ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಈ ಥರ ಬ್ಯಾಕ್ವರ್ಡ್ಸ್ ಮಾಡ್ಕೊತಾ ಬಂದರೆ ಥ್ರೆಡ್ಡು ಈಸಿಯಾಗಿ ಬರುತ್ತೆ, ಫುಲ್ ಸ್ಟ್ರೈಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ನಿಧಾನವಾಗಿ ತುಂಬ ಪೇಷನ್ಸಿಂದ ಇದನ್ನು ಫಸ್ಟ್ ಟ್ರೈ ಮಾಡಿ, ತುಂಬಾ ಈಸಿ. ಸೊ ನೋಡಿ, ಈ ಥರ ಆದಮೇಲೆ ನಾವು ಅದನ್ನು ಕಟ್ ಮಾಡಿಕೊಂಡ್ರೆ ಸೊ ಡೋರಿ ರೆಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.